ಸವಿರುಚಿಗೆ ಸ್ವಾಗತ. ವ್ಯಾಲೆಂಟೈನ್ಸ್ ಡೇಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಒಂದು ಸ್ವೀಟು ಒಂದು ಡೆಸರ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆಯೇ ಇದರಲ್ಲಿ ನಿಮ್ಗೊಂದು ಬೋನಸ್ ರೆಸಿಪಿ ಕೂಡ ಇದೆ. ಕೊನೆ ತನಕ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ನೋಡಿ. ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಸ್ವೀಟು ರೋಸ್ ರಸಗುಲ್ಲ, ಹಾಗೆ ಡೆಸರ್ಟು ರೋಸ್ ರಸಮಲೈ. ಬೋನಸ್ ರೆಸಿಪಿ ಅಂತ ಹೇಳಿದ್ನಲ್ಲ, ಅದು ಪನ್ನೀರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಬೋನಸ್ ರೆಸಿಪಿ ಪನ್ನೀರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡೋಣ. ಹಾಲು ಸ್ವಲ್ಪ ಕಾಯಿಲಿ. ಹಾಲು ಕುದೀತಾ ಇದೆ. ಈಗ ನಾವು 1 ಟೇಬಲ್ ಸ್ಪೂನ್ ವಿನಿಗರ್ ಆ್ಯಡ್ ಮಾಡೋಣ. ಹಾಲು ಕುದಿಯೋವಾಗ ನಾನಿಲ್ಲಿ 1 ಸ್ಪೂನ್ ವಿನಿಗರ್ ಆ್ಯಡ್ ಮಾಡಿದ್ದೆ. ನೋಡಿ, ಹಾಲು ಚೆನ್ನಾಗಿ ಒಡೆದಿದೆ. ಈಗ ಇದನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ಬೇಕು. ಅದೇ ಪನ್ನೀರ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕರೆಕ್ಟಾಗಿ ಕ್ವಾಂಟಿಟೀಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಿಡದೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡ್ತಾ ಇರಿ. ಸ್ಮಿತಾ ಸವಿರುಚಿ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಪನ್ನೀರ್ನ ಸ್ಟ್ರೈನ್ ಮಾಡಿದ್ದಾಯಿತು. ಈಗ ಇದನ್ನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನಾವು ತೊಳ್ಕೊಳ್ಳೋಣ. ಅದ್ರಲ್ಲಿ ನಾವು ವಿನಿಗರ್ ಆ್ಯಡ್ ಮಾಡಿದ್ವಲ್ಲ, ಅದ್ರ ಹುಳಿ ಅಂಶ ಹೋಗಬೇಕು. ಈಗ ಪನ್ನೀರ್ನ ಈ ಥರ ಡ್ರೈ ಕ್ಲಾತಲ್ಲಿ ಗಟ್ಟಿಯಾಗಿ ಕಟ್ಟಿ ಇಟ್ಬಿಡೋಣ. ಒಂದು 15 ಮಿನಿಟ್ಸ್ ಇದು ರೆಸ್ಟ್ ಮಾಡಲಿ. ನೋಡಿ, ಪನ್ನೀರು 15 ನಿಮಿಷ ಬಿಟ್ಟ ಮೇಲೆ ಈ ಥರ ರೆಡಿ ಆಗಿದೆ. ಎಲ್ಲ ನೀರೆಲ್ಲ ಸೋರ್ಕೊಂಡಿದೆ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ರೂಹ್ ಅಫ್ಜಾ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೈದಾ ತಗೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ರೋಸ್ ಎಸೆನ್ಸ್ ತಗೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿರೋ ಪನ್ನೀರ್ಗೆ ಹಾಕಿ ಎಲ್ಲ ಇದಕ್ಕೆ ಸೇರಿಸಿದ್ದಾಗಿದೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿಂದ ಪ್ರೆಷರ್ ಕೊಟ್ಕೊಂಡು ಮಾಡ್ಕೊಳ್ಳೋಣ. ರೋಸ್ ರಸಗುಲ್ಲ ಮಾಡೋದಕ್ಕೆ ಪನ್ನೀರ್ ಫುಲ್ ರೆಡಿ ಮಾಡಿದ್ದಾಯಿತು. ಇದು ಎಲ್ಲಿ ತನಕ ಸ್ಮ್ಯಾಶ್ ಮಾಡಬೇಕು ಅಂದರೆ ಕೈಗೆ ಜಿಡ್ಡು ಅಂಟುತ್ತೆ, ಅಲ್ಲಿ ತನಕ ಸ್ಮ್ಯಾಶ್ ಮಾಡಬೇಕು. ಈಗ ಇದನ್ನು ಉಂಡೆ ಮಾಡೋದಕ್ಕೆ ರೆಡಿ ಮಾಡೋಣ. ಪನ್ನೀರ್ನೆಲ್ಲ ಈಗ ಈ ಥರ ಉಂಡೆ ಮಾಡಿದ್ದಾಗಿದೆ. ಇದರಲ್ಲಿ ಯಾವುದೂ ಕ್ರ್ಯಾಕ್ಸ್ ಇರಬಾರ್ದು. ಈ ಥರ ಉಂಡೆ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರೋಂಥ ರಸಗುಲ್ಲಗಳನ್ನೆಲ್ಲ ನಾವು ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೊಳ್ಬೇಕು. ಸಕ್ಕರೆ ಪಾಕ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ 4 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿದೆ ತಕ್ಷಣ ರಸಗುಲ್ಲನೆಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ರಸಗುಲ್ಲನೆಲ್ಲ ಸಕ್ಕರೆ ಪಾಕದಲ್ಲಿ ಹಾಕಿದ್ದೀವಿ. ಇಲ್ಲಿ ನಮಗೆ ಸಕ್ಕರೆ ಕರಗಿದ್ರೆ ಸಾಕು, ಅದು ಪಾಕ ಬರೋದು ಬೇಡ. ಈಗ ನಾನು ಇದಕ್ಕೆ ರೂಹ್ ಅಫ್ಜಾ ಆ್ಯಡ್ ಮಾಡ್ತಾ ಇದ್ದೀನಿ. 1/4 ಕಪ್ ಇದೆ. ಇದೀಗ 10 ಮಿನಿಟ್ಸ್ ಸಕ್ಕರೆ ಪಾಕದಲ್ಲಿ ಬೇಯಲಿ. ಸ್ವಲ್ಪ ಮುಚ್ಚಿಬಿಡೋಣ.
ರೋಸ್ ರಸಗುಲ್ಲ 15 ಮಿನಿಟ್ಸ್ ಬಾಯ್ಲ್ ಆಗಿದೆ. ಈಗ ಇದನ್ನು ನೋಡೋಣ. ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ರಸಗುಲ್ಲ ಆಗಿದೆ. ಈಗ ಇದನ್ನು 2 ಅವರ್ಸ್ ರೆಫ್ರಿಜರೇಟ್ ಮಾಡೋಣ. ರೋಸ್ ರಸಮಲೈ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದನ್ನು ಕಾಯೋದಕ್ಕಿಡೋಣ. ಹಾಲು ಕುದೀತಾ ಇದೆ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕೋಣ. ಕಾಲು ಕಪ್ಪಷ್ಟು ರೂಅಫ್ಜಾ ಹಾಕೋಣ. ಒಂದು ಹನಿಯಷ್ಟು ರೋಸ್ ಎಸೆನ್ಸ್ ಹಾಕೋಣ. ಒನ್ ಟೀ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕೋಣ. ಇದೆಲ್ಲ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡೋಣ. ಸಿಮ್ಮಲ್ಲಿ ಇಟ್ಕೋಬೇಕೀಗ. ಮಿಲ್ಕ್ ಪೌಡರ್ ಗಟ್ಟಿ ಆಗಬಾರ್ದು, ಗಂಟು ಆಗಬಾರ್ದು. ಇದು ತುಂಬ ಗಟ್ಟಿನೂ ಬೇಡ, ತೆಳ್ಳಗೂ ಬೇಡ, ಆ ಕನ್ಸಿಸ್ಟೆನ್ಸಿಗೆ ಬರಲಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ರೂಅಫ್ಜಾನಲ್ಲಿ ಇದ್ದಿದ್ದು ರೋಸ್ ಪೆಟಲ್ಸ್ ಎಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು, ತುಂಬ ಗಟ್ಟಿ ಆಗೋದು ಬೇಡ ಇದು. ಈಗ ಇದನ್ನು ರೆಫ್ರಿಜರೇಟರ್ ಮಾಡೋಣ 2 ಅವರ್ಸು. ನೋಡಿದ್ರಲ್ಲ, ನಮ್ಮದು ರೋಸ್ ರಸಗುಲ್ಲ ಮತ್ತು ರೋಸ್ ರಸಮಲೈ ಎರಡೂ ರೆಡಿ ಆಗಿದೆ. ಎರಡೂ 2 ಅವರ್ಸು ನಾನು ರೆಫ್ರಿಜರೇಟ್ ಮಾಡಿದ್ದೀನಿ. ಆಮೇಲೆ ಇದನ್ನು ಡ್ರೈ ಫ್ರೂಟ್ಸ್, ರೋಸ್ ರಸಗುಲ್ಲಾಗೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ದೀನಿ. ಹಾಗೆ ರೋಸ್ ರಸಮಲೈಗೆ ರೋಸ್ ಪೆಟಲ್ಸಿಂದ ಗಾರ್ನಿಷ್ ಮಾಡಿದ್ದೀನಿ. ಈಗ ಈ ಎರಡೂ ಸಿದ್ಧವಾಗಿದೆ. ಇದು ಸ್ವೀಟ್ ಆಗಿದೆ, ಇದು ಡೆಸರ್ಟ್ ಆಗಿದೆ. ನೀವು ವ್ಯಾಲೆಂಟೈನ್ ಡೇಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಈ ಸ್ವೀಟ್ನ ಟ್ರೈ ಮಾಡಿ.